ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಒಂದು ಗ್ಲಾಸ್ ರೇಷನ್ ಅಕ್ಕಿಯನ್ನು ಹಾಕಿ ಒಳ್ಳೆ ಸೂಪರ್ ಆದಂಥ ಬೋಂಡ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ವಿಡಿಯೋಸು ರೆಸಿಪಿಗಳಿಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ಒಂದು ಗ್ಲಾಸ್ ಅಕ್ಕಿನ ರೇಷನ್ ಅಕ್ಕಿಯನ್ನು 2-3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಹಾಗೆ 2 ಆಲೂಗಡ್ಡೆನ ತಕ್ಕೊಂಡಿದ್ದೇನೆ. ಸೊ ಇವೆರಡನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆ. ನೈಸಾಗಿ ನಾನು ರುಬ್ಬಿದ್ದೇನೆ. ತುಂಬ ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೇನೆ. ನೋಡಿ ಹೀಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅರ್ಧ ಸ್ಪೂನಷ್ಟು ಓಮ ಸೇರಿಸ್ತಾ ಇದ್ದೇನೆ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, 2-3 ಹಸಿಮೆಣಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಮಟ್ಟಿಗೆ ಥಿಕ್ನೆಸ್ ಇರಲಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಎಣ್ಣೆಲಿ ನಾವು ಹೀಗೆ ಬಿಟ್ಟರೆ ಆಯಿತು. ನೋಡಿ, ಹೀಗೆ ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಆಯಿತು. ಸೊ ಈಗ ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ 1 ಡ್ರಾಪ್ ಅಷ್ಟು ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ನೋಡಿ, ಹೀಗೆ ಹಾಕಿದ ತಕ್ಷಣ ಈಗ ಉಬ್ಬಬೇಕು, ಆಗ ತುಂಬ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಹೀಗೆ. ಎಣ್ಣೆ ಸರಿಯಾಗಿ ಬಿಸಿ ಆಗಿಲ್ಲ ಅಂದರೆ ಮತ್ತು ಹಿಟ್ಟನ್ನು ಹಾಕಿ ಏನು ಪ್ರಯೋಜನ ಇಲ್ಲ. ತುಂಬ ಗಟ್ಟಿ ಆಗೋಗುತ್ತೆ ಮತ್ತು ಈಗ ಸರಿಯಾಗಿ ಉಬ್ಬೋದಿಲ್ಲ. ಸೊ ಈಗ ಬೋಂಡ ಈ ಥರ ಉಬ್ಬಿ ಬರ್ತಾ ಇದೆ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಪುಡಿ ಹಾಕಲಿಲ್ಲ. ಸೊ ಹಾಗೇ ನ್ಯಾಚುರಲ್ ಆಗಿ ಇದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದು ಫ್ರೈ ಆಗಲಿಕ್ಕೆ ಜಸ್ಟ್ 5 ನಿಮಿಷ ಸಾಕು. ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ತೆಗೆದು ಸೆಪರೇಟ್ ಆಗಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಈಗ ಉಳಿದಿರೋಂಥ ಹಿಟ್ಟನ್ನು ಸಹ ಫ್ರೈ ಮಾಡಿಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ತೆಗೆದು ಸೆಪರೇಟ್ ಆಗಿ ಇಡ್ತಾ ಇದ್ದೇನೆ. ಸೊ ಈಗ ನೋಡಿ, ಸೂಪರ್ ಆಗಿ
ಅಕ್ಕಿ ಬೋಂಡ ರೆಡಿಯಾಗಿದೆ. ಬಿಸಿ ಬಿಸಿ ಈ ಚಳಿಗೆ ಮಳೆಗೆ ಸೂಪರ್ ಆಗಿರುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ನಾನು ರೆಡ್ ಚಟ್ನಿ ಅಂದರೆ ಕೆಂಪು ಚಟ್ನಿ ಮಾಡಿದ್ದೇನೆ. ನೀವು ಬೇಕಾದ್ರೆ ತೆಂಗಿನಕಾಯಿ ಚಟ್ನಿ ಸಹ ಮಾಡ್ಬೋದು, ಯಾವುದು ಸಹ ಮಾಡ್ಬೋದು, ತುಂಬಾ ಟೇಸ್ಟ್ ಆಗುತ್ತೆ. ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಒಂದ್ಸರಿ ಮಾಡಿ, ಮತ್ತು ತಪ್ಪದೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ, ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿರಿ.